ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಕಳೆದ ಕೆಲವು ದಿನಗಳಿಂದ ನಮ್ಮ ಅರಸಿ ಟೆರೆಸ್ ಗಾರ್ಡನ್ ಚಾನಲ್ ಆ್ಯಕ್ಟಿವ್ ಆಗಿರಲಿಲ್ಲ. ಫಾರ್ ಸಮ್ ರೀಸನ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಭಾಳಷ್ಟು ದಿನಗಳ ನಂತರ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀವಿ. ಒಂದು ಖುಷಿಯಾದ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಅದೇನಂದರೆ, ಅರಸಿ ಟೆರೆಸ್ ಗಾರ್ಡನ್ ಈಗ ಒಂದು ದೊಡ್ಡ ಕುಟುಂಬ ಆಗಿದೆ. 1500ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಮತ್ತು ಬಹಳಷ್ಟು ವ್ಯೂವರ್ಸ್ ಯಾಕೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿದ್ದೀರಾ, ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀರಾ ಅನ್ನೋದನ್ನು ತಿಳಿಸಿ ಅಂತ ಕಮೆಂಟ್ ಮೂಲಕ, ಚಾಟ್ ಮೂಲಕ, ಹಾಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಿಂದ ನಮ್ಮ ಚಾನಲ್ನ ಬಗ್ಗೆ ಕಾಳಜಿ ತೋರಿಸಿದ್ದಾರೆ. ಇದರಿಂದ ನಮಗೆ ತುಂಬ ಖುಷಿಯಾಗಿದೆ. ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ಹಾಗೆ ವ್ಯೂವರ್ಸ್ಗೂ ಹಾರ್ಟ್ಲಿ ಥ್ಯಾಂಕ್ಸ್. ಈಗ ನಮ್ಮ ಅರಸಿ ಟೆರೆಸ್ ಗಾರ್ಡನ್ ಕರೆಂಟ್ ಸ್ಟೇಟಸ್ನ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಮಳೆಗಾಲ ಕಳೆದು ಚಳಿಗಾಲ ಶುರುವಾಗಿದೆ. ಕೆಲವು ಹಣ್ಣಿನ ಗಿಡಗಳು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿ ಕಾಯಿ ಕಚ್ತಾ ಇದೆ. ಹಾಗೆ ಕೆಲವು ಗಿಡಗಳಲ್ಲಿ ಬಿಟ್ಟ ಹೂಗಳು ಉದುರೋಗ್ತಾ ಇದ್ದಾವೆ. ಉದುರೋ ಹೂಗಳನ್ನು ನೋಡಿ ಬೇಸರ ಪಟ್ಕೋಬೇಡಿ, ಈ ಸೀಸನ್ನೇ ಹೀಗೆ. ಚಳಿಗಾಲ ಕಳೆದ ಮೇಲೆ ಅಂಥ ಗಿಡಗಳು ಹೂ ಬಿಟ್ಟು ಕಾಯಿಗಳನ್ನು ಕಚ್ಚೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಸೀಸನ್ನಲ್ಲಿ ಮಣ್ಣು ತೇವವಾಗೇ ಇದ್ದರೂ ದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಅಟ್ಲೀಸ್ಟ್ ಅರ್ಧ ಜಗ್ ನೀರು ಹಾಕಿ. ಯಾಕಂದರೆ ಈ ಸೀಸನ್ನಲ್ಲಿ ಗಿಡಗಳು ಹೆಚ್ಚಾಗಿ ಡಿಹೈಡ್ರೇಟ್ ಆಗಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ದಿನ ಗಿಡಗಳಿಗೆ ನೀರು ಹಾಕಿ. ಮಣ್ಣಲ್ಲಿ ತೇವಾಂಶ ಇದೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಮಳೆಗಾಲ ಕಳೆದ ನಂತರ ಚಳಿಗಾಲ ಶುರು ಆಗೋದ್ರಿಂದ ಪಾಟ್ಗಳಲ್ಲಿ ಹೆಚ್ಚಾಗಿ ಕಳೆಗಳು ಬೆಳೆದಿರುತ್ತೆ. ಅದನ್ನು ಕ್ಲೀನ್ ಮಾಡ್ತಾಯಿರಿ. ಹೆಚ್ಚಾಗಿ ಕಳೆಗಳನ್ನು ಬೆಳೆಯೋಕ್ಕೆ ಬಿಡಬೇಡಿ. ಯಾಕಂದರೆ ಕಳೆಗಳು ಮಣ್ಣಲ್ಲಿರೋ ನೀರು, ಸಾರಾಂಶವನ್ನೆಲ್ಲ ಹೀರಿ ಗಿಡಕ್ಕೆ ಪೋಷಣೆನೇ ಸಿಗದೇ ಇರೋ ಹಾಗೆ ಮಾಡುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಪಾಟ್ಗಳಲ್ಲಿ ಕಳೆಗಳನ್ನು ಕ್ಲೀನ್ ಮಾಡ್ಕೊಳ್ಳಿ. ಇದರಿಂದ ಗಿಡಗಳು ಹೆಲ್ತಿಯಾಗಿರೋದಲ್ಲದೆ ನಿಮ್ಮ ಗಾರ್ಡನ್ ಕೂಡ ಕ್ಲೀನ್ ಅನಿಸುತ್ತೆ. ಹಾಗೆ ಒಣಗಿ ಉದುರಿರೋ ಎಲೆಗಳನ್ನಾಗಲಿ ಬೇರೆ ರೀತಿಯ ಕಸವನ್ನಾಗಲಿ ರೆಗ್ಯುಲರ್ ಆಗಿ ಗುಡಿಸಿ ಕ್ಲೀನ್ ಮಾಡ್ಕೊಳ್ಳಿ. ಈ ಗಲೀಜಿಂದ ಸಹ ಹುಳು ಹುಪ್ಪಟೆಗಳು ಗಿಡಗಳಿಗೆ ಬರೋ ಚಾನ್ಸಸ್ ಇರುತ್ತೆ. ಗಾರ್ಡನ್ ಕ್ಲೀನ್ ಆಗಿಟ್ಟಷ್ಟು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ ಏನಂದರೆ, ಮಳೆಗಾಲದಲ್ಲಿ ಪೆಸ್ಟಿಸೈಡ್ಸ್ ಆಗಲಿ ಫರ್ಟಿಲೈಸರ್ಸ್ ಆಗಲಿ ಗಿಡಕ್ಕೆ ಕೊಡಬೇಡಿ. ಕೊಟ್ಟರೂ ವೇಸ್ಟ್ ಆಗುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗೋದ್ರಿಂದ ನಾವು ಏನೇ ಫರ್ಟಿಲೈಸರ್ಸ್ ಹಾಗೂ ಪೆಸ್ಟಿಸೈಡ್ಸ್ ಕೊಟ್ಟರು ಅದೆಲ್ಲ ಡ್ರೈನ್ ಮೂಲಕ ವಾಶ್ಔಟ್ ಆಗಿ ಹೋಗಿಬಿಡುತ್ತೆ. ಹಾಗಾಗಿ ಯಾವುದೇ ಪೋಷಕಾಂಶಗಳನ್ನು ಕೊಡಬೇಡಿ. ಈ ಸೀಸನ್ನಲ್ಲಿ ಆಗೋ ಮಳೆ ನೀರಿನಲ್ಲೇ ಗಿಡಕ್ಕೆ ಬೇಕಾಗಿರೋ ಎಲ್ಲ ಪೋಷಕಾಂಶಗಳು ಇರುತ್ತೆ. ಹಾಗಾಗಿ ಯೋಚನೆ ಬೇಡ. ಮಳೆಗಾಲದಲ್ಲಿ ಗಿಡಗಳಿಗೆ ಪೋಷಣೆ ಬೇಕಾಗಿಲ್ಲ. ಆದರೆ ಪಾಟ್ಗಳ ಡ್ರೈನೇಜ್ ಹೋಲ್ಸ್ನ ನೀಟಾಗಿ ನೀರು ಹೋಗೋ ಹಾಗೆ ಮೇಂಟೈನ್ ಮಾಡಿ. ಈ ಸಲ ಸ್ಟ್ರಾಬೆರಿ ಗಿಡ ಪ್ರೊಪಗೇಟ್ ಆಗೋಕ್ಕೆ ಭಾಳಷ್ಟು ಸಸಿಗಳನ್ನು ಬಿಟ್ಟಿದೆ. ಒಂದಷ್ಟು ಸಸಿಗಳನ್ನು ಪ್ರೊಪಗೇಟ್ ಮಾಡಿದ್ದೀವಿ. ಇನ್ನೂ ಕೆಲವು ಸಸಿಗಳನ್ನು ಪ್ರೊಪಗೇಟ್ ಮಾಡಬೇಕು. ಸ್ಟ್ರಾಬೆರಿ ಹೂಗಳನ್ನು ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಚಳಿಗಾಲ ಕಳೀತಿದ್ದಂಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ಹೂವಿನ ಗಿಡಗಳು, ಪತ್ರೆಗಳೆಲ್ಲ ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಹಾಕಿದ್ದೀವಿ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮೆಹಂದಿ ಗಿಡವನ್ನು ರೆಗ್ಯುಲರ್ ಆಗಿ ಪ್ರೂನಿಂಗ್ ಮಾಡಿದ್ವಿ. ಚೆನ್ನಾಗಿ ಬೆಳೆದಿದೆ. ಎಲ್ಲ ಹೂಗಳಲ್ಲೂ ಮೊಗ್ಗುಗಳು ಕಚ್ಚಿದಾವೆ. ಸಂಪಿಗೆ ಹೂ ಸಹ ಮೊಗ್ಗನ್ನು ಬಿಡಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಕೆಲವು ಹಣ್ಣಿನ ಗಿಡಗಳು ಇನ್ನೂ ಹೂಗಳು ಬಿಡಕ್ಕೆ ರೆಡಿ ಆಗ್ತಾ ಇದ್ದಾವೆ.
ಮಳೆಗಾಲ ಕಳೆದ ಮೇಲೆ ಯಾಕೆ ಇವೆಲ್ಲ ನಿಮಗೆ ಹೇಳ್ತಾ ಇದ್ದೀನಂದರೆ, ಈ ಎಲ್ಲ ಮಾಹಿತಿಗಳು ನಮ್ಮ ಓನ್ ಎಕ್ಸ್ಪೀರಿಯನ್ಸ್. ಸೊ ನೆಕ್ಸ್ಟ್ ರೈನಿ ಸೀಸನ್ಗೆ ನೀವೆಲ್ಲ ಪ್ರಿಕಾಷನ್ ತಗೊಳ್ಳಿ ಅಂತ ನಿಮಗೆ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ ಫ್ರೂಟ್ ಗಿಡ ಇಷ್ಟು ದಿನ ಬರೀ ಹೂಗಳನ್ನು ಬಿಟ್ಟ ಹಾಗೆ ಆ ಹೂಗಳು ಉದುರೋಗ್ತಾ ಇತ್ತು. ಕಳೆಗಳನ್ನು ಕ್ಲೀನ್ ಮಾಡಿದ ನಂತರ ಹೂಗಳು ಹಣ್ಣಾಗಕ್ಕೆ ಸ್ಟಾರ್ಟ್ ಆಗಿದೆ. ಪಪಾಯ ಗಿಡ ಸಹ ಹಣ್ಣುಗಳನ್ನು ಬಿಟ್ಟಿದೆ. ಕೆಲವು ಪಾಟ್ಗಳಲ್ಲಿ ಟೊಮ್ಯಾಟೊ ಸಸಿಗಳನ್ನು ಹಾಕಿದ್ವಿ, ಸೊಪ್ಪಿನ ಗಿಡಗಳನ್ನು ಹಾಕಿದ್ವಿ. ಕೆಲವು ಗಿಡಗಳು ಡಿಹೈಡ್ರೇಟ್ ಆಗುತ್ತೆ ಅಂತ ಹೇಳಿದ್ದು ಯಾಕಂದರೆ ಈ ಗಿಡ ಸಹ ಹಾಳಾಗಿತ್ತು. ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಚಿಗುರಕ್ಕೆ ಸ್ಟಾರ್ಟ್ ಆಗಿದೆ. ಕಬ್ಬು ಸಹ ಒಣಗಿತ್ತು. ಈಗ ಸತತವಾಗಿ ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಚಿಗುರ್ತಾ ಇದೆ. ವಿಂಗ್ಡ್ ಬೀನ್ಸ್ ಅಂತೂ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ವಾರಕ್ಕೆ ಇಲ್ಲ ಅಂದರೂ 1 ರಿಂದ 2 kg ಕಾಯಿ ಸಿಗ್ತಾ ಇದೆ. ಈ ಕಾಯನ್ನು ಬೀಜಕ್ಕೆ ಬಿಟ್ಟಿದ್ದೀವಿ. 5 ರಿಂದ 6 ವಾರ ಗಿಡದಲ್ಲೇ ಬಿಟ್ಟರೆ ಬೀಜ ಆಗುತ್ತೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ನಮ್ಮ ಈ ಗಾರ್ಡನ್ ಟೂರ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಈ ಎಲ್ಲ ಮಾಹಿತಿ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.